ಶ್ರೀರಾಮನವಮಿಯ ವಿಶೇಷ ಕರ್ಬೂಜ ಹಣ್ಣಿನ ಪಾನಕ, ನೀರ್ ಮಜ್ಜಿಗೆ ಮತ್ತೆ ಮಾವಿನಕಾಯಿ ಕೋಸಂಬರಿ. ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನ ಅವತ್ತು. ವರ್ಷದಲ್ಲಿ 2 ನವರಾತ್ರಿ ಬರುತ್ತೆ. ಅದರಲ್ಲಿ ಚೈತ್ರ ನವರಾತ್ರಿಯ 9ನೇ ದಿನ ಈ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಪಾನಕ ಮಾಡಕ್ಕೆ ಕರ್ಬೂಜ ಹಣ್ಣಿನ ಬೀಜ ತೆಗೆದು ಹಣ್ಣನ್ನೆಲ್ಲ ಚೆನ್ನಾಗಿ ಸ್ಕೂಪ್ ಮಾಡಿ ಇದನ್ನ ರುಬ್ಬಿಟ್ಕೊಂಡು ಇದಕ್ಕೆ ಸಿಹಿಗೆ ತಕ್ಕಷ್ಟು ಬೆಲ್ಲದ ಪುಡಿ ಮತ್ತೆ ನೀರ್ ಹಾಕಿ ಮಿಕ್ಸ್ ಮಾಡಿ, ಬೆಲ್ಲ ಕರಗದ ಮೇಲೆ ಒಣಶುಂಠಿ ಪುಡಿ, ಸ್ವಲ್ಪ ಕಟ್ ಮಾಡಿರೋ ಹಣ್ಣು ಮತ್ತೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಪಾನಕ ತಯಾರಾಗತ್ತೆ. ಕೋಸಂಬರಿ ಮಾಡಕ್ಕೆ ಸೌತೆಕಾಯಿ, ಕ್ಯಾರೆಟ್, ನೆನ್ಸಿರೋ ಹೆಸರು ಬೇಳೆ, ಹಸಿ ಕಾಯಿ ತುರಿ, ಈ ತರ ತುರ್ತಿರೋ ಹುಳಿ ಮಾವಿನಕಾಯಿ, ಹೆಚ್ಚಿರೋ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ, ಮಜ್ಜಿಗೆ ಮಾಡಕ್ಕೆ ಗಟ್ಟಿ ಮೊಸರಿಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಕಡೆದು ಇನ್ನು ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಹೆಚ್ಚಿರೋ ಕರಿಬೇವು, ಕೊತ್ತಂಬರಿ, ಜೀರಿಗೆ ಪುಡಿ ಹಾಕಿ ಮಿಕ್ಸ್ ಮಾಡಿ, ಲಾಸ್ಟ್ ಅಲ್ಲಿ ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನಕಾಯಿಯ ಒಗ್ಗರಣೆನ ಕೋಸಂಬರಿಗೆ ಮತ್ತೆ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಶ್ರೀರಾಮನ ನೈವೇದ್ಯಕ್ಕೆ ಪಾನಕ, ನೀರ್ ಮಜ್ಜಿಗೆ ಕೋಸಂಬರಿ ತಯಾರಾಗತ್ತೆ.